ಎಲ್ರಿಗೂ ನಮಸ್ಕಾರ. ಪುಂಡ ಪ್ರಚಂಡ ಸುಧೀಂದ್ರ ಕಲ್ಲೋಳ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ. ಅವ್ರ ನಂತರ ಪಂಜರದ ಗಿಳಿ ಅಂತ ನಿರ್ದೇಶನ ಮಾಡ್ತಾರೆ. ವಿ ಮನೋಹರ್ ಸರ್ಗೆ ತುಂಬ ಆತ್ಮೀಯರಾಗಿರ್ತಾರೆ. ಅವ್ರು ಕಳೆದ ವರ್ಷ ಮನೋಹರ್ ಸರ್ಗೆ ಸಿಗ್ತಾರೆ ಕಾಂಟ್ಯಾಕ್ಟಿಗೆ. ನಾನು ಈ ಮಾಹಿತಿ ಕೇಳಬೇಕಾದ್ರೆ ಹೇಳಿದ್ರು, ನೋಡಿ ನೀವು ಪುಂಡ ಪ್ರಚಂಡ ಮಾಹಿತಿ ಕೇಳ್ತಾ ಇದ್ದೀರಿ ಹಾಡ್ದು, ನನಗೆ ಕಳೆದ ವರ್ಷ ಮತ್ತೆ ಲಿಂಕ್ ಸಿಕ್ಕಿದ್ರು ಅವರು, ನನಗೆ ಲಿಂಕ್ ಸಿಕ್ತವ್ರದ್ದು. ಅವ್ರನ್ನ ನಾನು ಈಗ ಮತ್ತೆ ಅವ್ರನ್ನ ಮಾತಾಡ್ತಾ ಇದ್ದೀನಿ. ನಾನು ತುಂಬ ಆತ್ಮೀಯರಾಗಿದ್ದರು ಅವರು ಅಂತ. ಸಿನಿಮಾದ ಹಾಡುಗಳು, ಕಂಪೋಸಿಂಗು, ಲಿರಿಕ್ಸು, ಅದರ ಒಂದು ರೆಕಾರ್ಡಿಂಗ್ ಎಲ್ಲ ಆಗೋ ಸಂಕೇತಲ್ಲಿ ನೋಡಿ. ನಾನು 85ಇಂದ ಈಚೆ 2000ದ ಒಳಗೆ ಯಾವುದೇ ಸಿನಿಮಾ ಹಾಡುಗಳ ಮಾಹಿತಿ ತಗೊಂಡ್ರು 90% ಅಲ್ಲಿ ಸಂಕೇತ ವಿಷಯ ಬಂದೇ ಬರುತ್ತೆ. ನನ್ನ ಒಂದು ಮಾಹಿತಿಯ ಸಂಕೇತ ಅದು. ಅದೇನು ನಿಮಗೆ ಬೋರ್ ಆಗ್ಬೋದು, ಕ್ಷಮಿಸಿ, ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ ಅದು ಎಲ್ಲಿ ರೆಕಾರ್ಡಿಂಗ್ ಆಯ್ತು ಅಲ್ಲಿ ಹೇಳಲೇಬೇಕು ನಾನು. ಹಾಗಾಗಿ ಸಂಕೇತದಲ್ಲಿ ಹಂಸಲೇಖ ಅವ್ರು ಜಾಸ್ತಿ ಕಂಪೋಸ್ ಮಾಡೋದ್ರಿಂದ ನನ್ನ ಮಾಹಿತಿ ಒಟ್ಟಿಗೆ ಸಂಕೇತ ಬಂದೇ ಬರುತ್ತೆ. ಇದರ ಒಂದು 2 ದಿನದಲ್ಲಿ ಕಂಪೋಸಿಂಗ್ ಆಗೋಗುತ್ತೆ, ಲಿರಿಕ್ಸು ಆಗೋಗುತ್ತೆ, ರೆಕಾರ್ಡಿಂಗು ಅಲ್ಲೇ ಆಗುತ್ತೆ. ಇಲ್ಲಿ ಯೇಸುದಾಸ್ ಅವರು ಅದ್ಭುತವಾಗಿ ಒಂದು ಹಾಡು ಹೇಳಿದ್ದಾರೆ. ಯೇಸುದಾಸ್ ಮತ್ತು ಮನು ಇಬ್ಬರು ಸೇರಿ ಹಾಡಿದ್ದಾರೆ. ಈ ಹಾಡಿನ ಸೃಷ್ಟಿ ಹೇಗಾಯಿತು ಅಂತ ನಿಮಗೆ ಹೇಳಬೇಕು. ಆ ಸಂಕೇತ ಒಳಗಿರೋ ಕ್ಯಾಬಿನಲ್ಲಿ ಹಂಸಲೇಖ ಅವರು, ಡೈರೆಕ್ಟ್ರು ವಿ ಮನೋಹರ್ ಕೂತಿರ್ತಾರೆ. ಡೈರೆಕ್ಟ್ರು ಸನ್ನಿವೇಶದಲ್ಲಿ ಹೇಳಿದ್ಮೇಲೆ ಹಂಸಲೇಖ ಅವರು ಮನೋಹರ್ ಸರ್ಗೆ ಹೇಳ್ತಾರೆ, ಒಂದು ಮೋಟಿವೇಶನ್ ಆಗಿರಲಿ, ಅದ್ಭುತವಾಗಿ ಮೂಡಿ ಬರಲಿ, ಒಂದು ತೂಕವಾಗಿ ಸಾಹಿತ್ಯ ಬರೀ, ತುಂಬ ಸರಳವಾಗಿ ಬೇಡ, ಒಂದು ಸಮಾಜಕ್ಕೆ ಒಂದು ತತ್ವ ಇರಬೇಕು, ಅನ್ಯಾಯ ವಿರುದ್ಧ ಹೋರಾಡೋ ಥರ ಇರಬೇಕು, ಹಂಗೆ ಬರೀ ಅಂತಾರೆ. ಒಂದು ಗುಡುಗು ಮಿಂಚು ಥರ ಬರಬೇಕು ಹಾಡು ಅಂತಾರೆ, ಕಿವಿಗೆ ಹೊಡಿಬೇಕು ಗುಡುಗು ಮಿಂಚು ಥರ ಹಾಡು ಅಂತಾರೆ. ಇದೇ ಮಾತು ಹೇಳ್ತಾರೆ ಮನೋಹರ್ ಸರಿಯ. ಗುಡುಗು ಮಿಂಚು ಅಂತ ಹೇಳ್ದಂಗೆ ಅವರಿಗೆ ಆ ಒಂದು ಪದ ಬಂದ್ಬಿಡುತ್ತೆ ನೋಡಿ. ಸಾಹಿತಿಗಳಿಗೆ ಒಂದು ಇನ್ಸ್ಪಿರೇಷನ್ ಕೊಟ್ಟರೆ, ಅವ್ರ ಸನ್ನಿವೇಶಕ್ಕೆ ಸೂಟ್ ಆಗಿಬಿಟ್ರೆ, ಮೀಟ್ರಿಗೆ ಕೂತ್ಬಿಟ್ರೆ, ಅಂದರೆ ತಾಳಕ್ಕೆ ತಕ್ಕ ಕೂತ್ರೆ ತಗೊಂಡ್ಬಿಡ್ತಾರೆ. ಅಲ್ಲೇ ಬರೀತಾರೆ, ಗುಡುಗು ಮಿಂಚು ಗುಡುಗು ಒಂದಾಗಿ ಬರ್ತಿದೆ, ನಡಗಿ 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 ಅನ್ಯಾಯ ಓಡ್ತಿದೆ ಅಂತ ಬರೀತಾರೆ. ಸೂಪರಾಗಿ ಬರ್ತಾರೆ. ಅರ್ಧ ಗಂಟೆಗೆ ಹಾಡು ರೆಡಿ. ಹಂಸಲೇಖ ಅವರು 2 ಚರಣಕ್ಕೂ ತುಂಬ ಹೊಗಳ್ತಾರೆ. ಏಯ್ ಸಕ್ಕತ್ತಾಗಿ ಬರ್ತಿದ್ಯಾ ಕಣೋ, ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ ಅಂತ ಹೊಗಳ್ತಾರೆ, ಮನಸಾರೆ ಹೊಗಳ್ತಾರೆ. ಅದರಲ್ಲಿ ಮೊದಲ ಚರಣದಲ್ಲಿ ಮನೋಹರ್ ಸರ್ ಬರೆಯೋ ಸಾಲುಗಳು ನೋಡಿ. ಸೋಲೋ ಗೆಲ್ಲೋ ಆಟದಲ್ಲಿ ಗೆದ್ದರೇನು ಸೋತರೇನು, ಆಡಿದಂತೆ ಮಾಡೋದಷ್ಟೇ, ಮಾತು ತಪ್ಪ ಬೇಡ ನೀನು, ಇಷ್ಟ ಅನಿಷ್ಟ ಅದೃಷ್ಟ ನೋಡಬೇಡ, ಕಷ್ಟ ಬಂದಾಗ ಕಣ್ಣೀರು ಹಾಕಬೇಡ, ಹಿಂದೆ ಮಾಡೋ ಕೆಲಸವನ್ನು ನಾಳೆ ಎನ್ನಬೇಡ ಮಿತ್ರ, ಯಾರಿಗಾಗಿ ಯಾರು ಇಲ್ಲಿ ಕಾಯೋರಿಲ್ಲ ನಿನ್ನ ಮಿತ್ರ. ಹಾಗೆ ಬರೋದು ಮುಂದಕ್ಕೆ ಬರೀತಾರೆ, ಹತ್ರ ನಿನ್ನ ಹತ್ರ ಇರ್ಲಯ್ಯ ನಿನ್ನ ಬುದ್ಧಿ, ಸತ್ರೆ ಭೂಮಿಲಿ ಇರ್ಲಯ್ಯ ನಿನ್ನ ಸುದ್ದಿ ಅಂತ. ಆ 4 ಸಾಲು ಹೆಂಗಿದೆ ನೋಡ್ರಿ. ಶಂಕರ್ನಾಗ್ ಅವರ ಒಂದು ಅವನ್ನ ನಿರ್ಗಮನ ಈ ಸಾಲಿಗೆ ಆ್ಯಪ್ಟ್ ಆಗೋಯ್ತು. ಹತ್ರ ನಿನ್ನ ಹತ್ರ ಇರ್ಲಯ್ಯ ನಿನ್ನ ಬುದ್ಧಿ, ಸತ್ರೆ ಭೂಮಿಲಿ ಇರ್ಲಯ್ಯ ನಿನ್ನ ಸುದ್ದಿ. ನೋಡಿ ಎಂಥ ಒಂದು ಸಾಧಕರು ಸಾಧನೆ ಮಾಡಿ ಹೋದ ಮೇಲೆ ಆ ಸಾಲು ಅವರಿಗೆ ಆ್ಯಪ್ಟ್ ಆಗುತ್ತೆ, ಅವರ ಸಾಧನೆ ಉಳ್ಕೊಳ್ಳುತ್ತೆ ಅಲ್ಲಿ ಅಂತ. ಇದು ನಿಜವಾದ ಒಂದು ಬರಹಗಾರನ ಶಕ್ತಿ, ಒಂದು ಚಾಕಚಕ್ಯತೆ. ಮನೋಹರ್ ಸರ್ ಹ್ಯಾಟ್ಸ್ ಆಫ್ ಹೇಳಬೇಕು. ಅದೇ ರೀತಿ ಮುಂದಿನ ಚರಣದಲ್ಲೂ ಕೂಡ ಬರೀತಾರೆ, ನ್ಯಾಯ ಹಕ್ಕು ಬೇಕು ಅಂದರೆ ಹಿಂದೆ ಮುಂದೆ ನೋಡಬೇಡ, ಚಿನ್ನದಂಥ ವೇಳೆಯನ್ನು ನಿದ್ದೆಯಲ್ಲಿ ಕಳೆಯಬೇಡ, ಎಲ್ಲ ಅಪಾಯ ಉಪಾಯದಿಂದ ಗೆಲ್ಲು, ಸ್ವಂತ ಕಾಲಲ್ಲಿ ಮೇಲೆದ್ದು ನೀನು ನಿಲ್ಲು. ಎಷ್ಟು ಚೆನ್ನಾಗಿ ಬರೀತಾರೆ ನೋಡ್ರಿ. ಇದನ್ನ ಮನು ಅವರು ಮತ್ತು ನಮ್ಮ ಯೇಸುದಾಸ್ ಅವರು ಅದ್ಭುತವಾಗಿ ಆಡ್ತಾರೆ. ಸಂಕೇತ ರೆಕಾರ್ಡಿಂಗ್ ಆಗೋದು. ಹಂಸಲೇಖ ಅವರಿಗೆ ತುಂಬ ಖುಷಿ ಕೊಟ್ಟ ಹಾಡು. ಎಷ್ಟೋ ಮೋಟಿವೇಶನ್ ಸಾಂಗ್ಸ್ ಮನೋರು ಬರೆದಿದ್ದಾರೆ, ಆದರೆ ಈ ಸಾಂಗ್ ತುಂಬ ಎತ್ತರದಲ್ಲಿದೆ. ತುಂಬ ಜನರದ್ದು ಕಿವಿಲಾಗ ಗುರುಗಲಿಲ್ಲ ಈ ಹಾಡು. ಈಗ ಒಂದು ಸೋಷಿಯಲ್ ಮೀಡಿಯಾ ಇರೋದ್ರಿಂದ ಈ ಹಾಡು ಬಗ್ಗೆ ಎಲ್ಲ ನಾನು ಹೇಳಿ ನಿಮಗೆ ಗೊತ್ತುಪಡಿಸ್ಬೋದು. ಹಾಗಾಗಿ ಈ ಮಾಹಿತಿ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಹಾಡು ಬೆಳದಿಂಗಳು ಅಂತ, ಅದು ಯೇಸುದಾಸು ಚಿತ್ರಮ್ಮ ಹಾಡೋದು. ಅದು ಹಂಸಲೇಖ ಅವರು ಬೆಳದಿಂಗಳು ಅಂತ ಒಂದು ಪದನ 3 ಥರ ಆಡಿಸಿದ್ದಾರೆ. ಬೆಳದಿಂಗಳು, ಬೆಳದಿಂಗಳು, ಬೆಳುದಿಂಗಳು. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿದೆ ಹಾಡೋದು. ಅದರಲ್ಲಿ ಅಂದ ಮೇಲೆ ಮಾತೇ ಇಲ್ಲ, ತಾರೆ ಇಲ್ಲಿ ನಿನ್ನ ಗಲ್ಲ, ನೋಡು ಬಂತು ಮುದ್ದಿನ ಪ್ರಾಸ, ಕೆನ್ನೆಗೀಗ ಶ್ರಾವಣ ಮಾಸ ಅಂತ ನೋಡಿ. ಕೆನ್ನೆಗೀಗ ಶ್ರಾವಣ ಮಾಸ ಎಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ. ಹೊಗಳಿ ಪಡೆಯುವುದೊಂದೇ ತಂತ್ರ, ಅದರ ಹೆಸರು ಕೂಡ ಮಂತ್ರ, ಮಂತ್ರದಿಂದ ಮಾವಿನಕಾಯಿ ಕೆಳಗೆ ಜಾರಿ ತುಂಬಿತು ಬಾಯಿ. ಇದು ಅದ್ಭುತವಾಗಿ ಮೂಡಿ ಬರುತ್ತೆ. ಅದರಲ್ಲಿ ಒಂದು ಹಾಡು ಮಂದಾನಿಲ ಅಂತ ಹೇಳೋ ಹಾಡನ್ನ ಡೈರೆಕ್ಟ್ರೇ ಬರೀತಾರೆ, ಸುಧೀಂದ್ರ ಕಲ್ಲೋಳವರು. ಹಾಗೂ ನಲ್ಲನೇ ನಲ್ಲನೇ ಅಂತ ಒಂದು ಹಾಡಿದೆ, ಅದು ಹಂಸಲೇಖ ಅವರೇ ಬರೆಯೋದು. ಶಿವ ಅಂತ ಒಂದು ಮನೋಹರ್ ಹಾಡಿದ್ದಾರೆ, ಶಿವ ನಿನ್ನೊಳಗಿಲ್ಲ, ಅದು ಹಂಸಲೇಖ ಅವರೇ ಬರೆಯೋದು. ಒಂದು ಹಾಡು ಮನೋಹರ್ ಅವರು, 3 ಹಾಡು ಹಂಸಲೇಖ ಅವರು, 1 ಹಾಡು ಸುಧೀಂದ್ರ ಕಲ್ಲೋಳವರು. ಈ ಥರ ಡೈರೆಕ್ಟರ್ಗಳಿಗೆ ಸಾಹಿತ್ಯ ಬರೆಯುವಂಥ ವಿದ್ಯೆ ಇದ್ಬಿಟ್ರೆ ಹಂಸಲೇಖ ಅವ್ರು ಬಿಡ್ತಿರ್ಲಿಲ್ಲ, ಕರೆದು ಬರೆಸಿ ಅದನ್ನ ಸಿನಿಮಾಕ್ಕೆ ಹಾಕೋರು. ಅದು ಪ್ರೋತ್ಸಾಹ ಮಾಡೋ ರೀತಿ. ಹಾಗಾಗಿ ಪುಂಡ ಪ್ರಚಂಡ ಹಾಡು ಬಗ್ಗೆ ನಿಮ್ಗೆ ಹೇಳಬೇಕಿತ್ತು. ಹಾಡುಗಳನ್ನ ಕೇಳಿ ಎಲ್ಲ ಕಡೆ ಶೇರ್ ಮಾಡಿ. ಈ ಹಾಡುಗಳು ತುಂಬ ಜನಜನಿತವಾಗಬೇಕು. ಮನೋಹರ್ ಸರ್ ಬರೆದಂಥ ಮೋಟಿವೇಶನ್ ಸಾಂಗ್ ಇದೆಯಲ್ಲ, ಒಮ್ಮೆ ಕೇಳಿ. ಯೇಸುದಾಸ್ ಅವರು ಮನೋಹರ ಧ್ವನಿಯಲ್ಲಿ ನಮಗೆ ತುಂಬ ಇಂಪ್ರೆಸ್ ಆಗುತ್ತೆ ಖಂಡಿತ. ಥ್ಯಾಂಕ್ ಯು.